मन्यं विजागीयते अयन्ते शिवमे हस्वान् प्रातिशेनस्वरे विश्वमायः अन्यो जन्मजीववाङ्गश्वनास्योऽध्यापे अभिविक्रेहि दक्षिणतो भवामेधा वृत्राणि जङ्घनाभूरि यो मे ते धरणं मध्वद्राभुकाभूतां सुप्रथमापि भावा मन्यो सरितमारुजन्तो वर्षापाणोदयितावत्वा विघ्नेश महाविदागसंसिशानाभिक्रयन्तु नरो अग्नियो वा अग्निरिवमन्यो दृष्टस्य स्वसेनानीर्नः स्वरे भूतयेति नत्वा शत्रोन्विभाजस्य वेदभोजो विमानोर्मृतोर्दस्व सहस्रमन्यो अभिमातिमस्मै रुणन्त्रे शत्रून् उग्रन्ते वाजो नन्मारो रुद्रे वशीवसं नयसये गजस्त्वम् एको बहूनामासि मन्यपीडितो विषं युद्धये संसीतादि अग्रत्तरुत्वया जया भयं भयन्तं घोषं विजयाय गृह्णहे विजय चक्रदिन्दयिमानमप्रभू स्माकं मन्यो अभिभाववेह प्रियन्ते रामरसरे गृणीमसि विद्वादमक्षं यदा आवभूता आवोत्या सहजा वज्रधायकसहो विभूतवुत्तारम् कृत्वा नो मन्यो सह मेध्येति महाधनस्य पुरोधसंसृजी संसृष्टं तनमुभयं समाकृतमस्मभ्यं दत्तां वरुणश्च मन्युः धियं ददानाहृदायेषु चत्रा वक्पराः कृतासो अनिलनिन्दान् भोगीन्द्र भोगमणिरञ्जित पुण्यमूर्ते योगीश शाश्वत शरण्य भवाब्धिपोता लक्ष्मी नृसिंह मम देहि करावलम्बम् यासा पद्मासनस्था विपुलकटितटी पद्मपत्र यताक्षी गम्भीरावर्तन विस्तनभरणयुता शुभ्रवस्त्रोत्तरीया लक्ष्मीर्दिव्ये गजेन्द्रे वणिकनकचिते स्थापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता लक्ष्मीं क्षीरसमुद्रराजतनयां श्रीरङ्गधामेश्वरी दासीभूतसमस्तदेववनितां लोकैकदीपां कुरान् श्रीमन्मन्दकटाक्षलब्धविभवब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रिया।
ಎಲ್ಲರೂ ಹೇಳಿ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಎಲ್ಲರೂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತೇಳಿ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. 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 ಇದು ರಾಹುಕಾಲದ ಪೂಜೆ. ಬಹಳ ವಿಶೇಷವಾಗಿರತಕ್ಕಂತಹ ಒಂದು ಸಮಯ. ಕುಜ ರಾಹುಗಳು ಇಬ್ಬರು ಸೇರುವಂಥ ದಿವ್ಯ ಸಂಗಮ ಆಗುವಂಥ ವಿಶೇಷ ಸಂದರ್ಭ. ಪ್ರತಿ ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ ನರಸಿಂಹದೇವರ ಪ್ರೀತಿಯಾಗಿ ನರಸಿಂಹದೇವರ ಅನುಗ್ರಹ ಎಲ್ಲರಿಗೂ ಆಗಲಿ ಅನ್ನೋ ಕಾರಣಕ್ಕೆ ಮಾಡತಕ್ಕಂಥ ಮನ್ಯುಸೂಕ್ತ ಲಕ್ಷ್ಮೀ ನರಸಿಂಹದೇವರ ಹೋಮ ಮತ್ತು ಜೇನುತುಪ್ಪದ ಅಭಿಷೇಕ. ನರಸಿಂಹದೇವರಿಗೆ ಮತ್ತು ಪ್ರಾಣದೇವರಿಗೆ ಜೇನುತುಪ್ಪ ಅಭಿಷೇಕ ಮಾಡುವುದು ತುಂಬ ವಿಶೇಷ. ಹಾಗಾಗಿ ಎಲ್ಲ ಭಗವದ್ಭಕ್ತರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನದಲ್ಲಿ ಸಾಕಷ್ಟು ವರ್ಷಗಳಿಂದ ಈ ರಾಹುಕಾಲದ ಪೂಜೆಯನ್ನು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಭಗವದ್ಭಕ್ತರು ಯಾರೆಲ್ಲ ಸೇವಾಕರ್ತರ ಸೇವೆಗಳಿಗೆ ಕೊಟ್ಟಿದ್ದೀರಿ, ಯಾರೆಲ್ಲ ಜೇನುತುಪ್ಪ ತಗೊಂಡು ಕೊಟ್ಟಿದ್ದೀರಿ, ಯಾರೆಲ್ಲ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿ ಹತ್ರ ಹೇಳೋದಕ್ಕೋಸ್ಕರ ಬಂದಿದ್ದೀರಿ, ಎಲ್ಲ ಭಗವದ್ಭಕ್ತರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಧನ ಧಾನ್ಯ ಸಂಪತ್ತು ಶಕ್ತಿ ಧೈರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನೀವು ಪ್ರಾರ್ಥನೆ ಮಾಡಿ. ಇದಾದ ಮೇಲೆ
ಎಲ್ಲರಿಗೂ ಸೇವಾಕರ್ತರಿಗೆ ಪ್ರಸಾದ ಸಿಗುತ್ತೆ. ನಂತರ ಕಂಬದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಆಮೇಲೆ ಜೇನುತುಪ್ಪ ಅಭಿಷೇಕ ಮಾಡಿ ನಂತರ ಎಲ್ಲರೂ ಕೂಡ ಹೊರಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹೀಗೆ ನರಸಿಂಹ ಸ್ತಂಭದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ, ಸುದರ್ಶನ ಚಕ್ರಾಂಕಿತಗಳು, ನಾಡಿಗ್ರಂಥಗಳು, ಸರ್ವತೀರ್ಥಗಳು, ಭೂತರಾಜರ ದಂಡ, ಬೃಹತ್ಯಂತ್ರವು ಎಲ್ಲವೂ ಇರೋದು ಸರ್ವೇ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ. ಆ ಸ್ತಂಭಕ್ಕೆ ಸಂಪೂರ್ಣವಾಗಿ ಬೆಳ್ಳಿ ಕವಚವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಸುಮಾರು 51 kg ಬೆಳ್ಳಿ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಭಗವದ್ಭಕ್ತರು ಪ್ರತಿ ವಾರವೂ ಕೂಡ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನೀವು ದೇಣಿಗೆಯನ್ನು ಮಾಡಿ ಈ ಒಂದು ಬೃಹತ್ ಕಾರ್ಯಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಮತ್ತು ಎಲ್ಲ ಭಗವದ್ಭಕ್ತರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಿರೋದ್ರಿಂದ ನರಸಿಂಹ ಸ್ತಂಭಕ್ಕೆ ಸಂಪೂರ್ಣ ಬೆಳ್ಳಿ ಕವಚಕ್ಕೆ ನಿಮ್ಮ ಕೈಲಾದಷ್ಟು ನಗದನ್ನು ಕೊಡಬಹುದು, ಅಥವಾ ನಿಮ್ಮ ಯಥಾಶಕ್ತಿ ಹಳೆಯ ಬೆಳ್ಳಿ ನಿಮ್ಮ ಮನೆಯಲ್ಲಿದ್ದರೆ ಅಂಥದ್ದು ಕೂಡ ತಂದುಕೊಟ್ಟರೆ ಅದನ್ನು ಕೂಡ ಕರಗಿಸಿ ಕವಚಕ್ಕೆ ಉಪಯೋಗಿಸ್ತೀವಿ. ಎಲ್ಲ ಭಗವದ್ಭಕ್ತರು ಈ ಒಂದು ಸಹಾಯಗಳನ್ನು ಮಾಡಬೇಕು. ನರಸಿಂಹ ದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಪ್ರತಿ ಸ್ವಾತಿ ನಕ್ಷತ್ರ 108 ಲೀಟರ್ ಹಾಲಭಿಷೇಕ, ಪ್ರತಿ ಅಮಾವಾಸ್ಯೆ ದುರ್ಗಾ ಪೂಜೆ, ದುರ್ಗಾ ಹೋಮ ಮತ್ತು ದುರ್ಗಾದೇವಿಯ ದೀಪ ಪೂಜೆ ಇದೆಲ್ಲವೂ ಇರುತ್ತೆ. ಹಾಗೆ ಮಂಗಳವಾರ ಮಧ್ಯಾಹ್ನ ರಾಹುಕಾಲದಲ್ಲಿ ಪೂಜೆ ಇರುತ್ತೆ. ಸಂಕಷ್ಟಹರ ಚೌತಿ ಗಣಪತಿ ಪೂಜೆ ಇರುತ್ತೆ. ಸತ್ಯನಾರಾಯಣ ಪೂಜೆ ಇರುತ್ತೆ. ಲಕ್ಷ್ಮೀ ನರಸಿಂಹ ವ್ರತವೂ ಇರುತ್ತೆ. ಸಾಯಂಕಾಲ ಭೂತರಾಜರ ಪೂಜೆ, ನರಸಿಂಹದೇವರ ದಂಡದಿಂದ ಆಶೀರ್ವಾದ, ಭೂತರಾಜರ ತೀರ್ಥ ಪ್ರೋಕ್ಷಣೆ ಇವೆಲ್ಲವೂ ಇರುತ್ತೆ. ಎಲ್ಲ ಪ್ರತಿ ಶುಕ್ರವಾರದಲ್ಲಿ ಸಾಯಂಕಾಲ ನರಸಿಂಹದೇವರ ಪ್ರಾಕಾರ ಉತ್ಸವ ಇರುತ್ತೆ. ಮತ್ತು ಇದೇ ರೀತಿ ದೇವಸ್ಥಾನದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ಸ್ವಾಮಿಗೆ ನಡೆಯುವಂಥ ಎಲ್ಲ ಕೈಂಕರ್ಯಗಳಿಗೂ ಭಗವದ್ಭಕ್ತರು ಸೇವಾದಿಗಳನ್ನು ಸಲ್ಲಿಸಬೇಕು. ಹಾಗೆ ಒಂದು ತಿಂಗಳ ಸಂಪೂರ್ಣ ಸೇವೆಯನ್ನು ಮಾಡಬೇಕು. ನಮ್ಮ ದೇವಸ್ಥಾನದಲ್ಲಿ ಸಾಧಾರಣವಾಗಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲೂ ಮಾಡದೇ ಇರುವಂಥ ಸಾಕಷ್ಟು ಕೈಂಕರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ನರಸಿಂಹದೇವರ ಕ್ಷೇತ್ರಗಳಲ್ಲಿ ತುಂಬ ವಿರಳವಾದ, ಅಂದರೆ ತುಂಬ ಕಡಿಮೆ ಮಾಡೋದು ನರಸಿಂಹದೇವರ ಕ್ಷೇತ್ರಗಳಲ್ಲಿ ಅಂತಹ ಪುಷ್ಪಯಾಗವನ್ನು ಮಾಡ್ತಾ ಇದ್ದೀವಿ. ಸುಮಾರು 1008 kg ಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಪುಷ್ಪ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ. ಆ ಪುಷ್ಪ ಅರ್ಚನೆಯನ್ನು ಮಾಡ್ತಾ ಇದ್ದೀವಿ. ಪುಷ್ಪ ಯಾಗವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆ ಶ್ರೀರಾಮನವಮಿ ದಿನ ಪುಷ್ಪಯಾಗದ ಜೊತೆ ಸೀತಾರಾಮ ಕಲ್ಯಾಣ, ಪಟ್ಟಾಭಿರಾಮ ದೇವರಿಗೆ ಸಂಪೂರ್ಣ ಫಲಪಂಚಾಮೃತ ಅಭಿಷೇಕ ಮತ್ತು ಅನ್ನದಾನ, ಪಾನಕ ಪನ್ಯಾರ ವಿತರಣೆ, ಸಾಯಂಕಾಲ ರಥೋತ್ಸವ ಇದಿಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ದೇವಸ್ಥಾನದಲ್ಲಿ. ನಿಮ್ಮ ಹತ್ರ ಪಾಂಪ್ಲೆಟ್ಸ್ ಬರುತ್ತೆ. ದಯಮಾಡ ಎಲ್ಲ ಪಾಂಪ್ಲೆಟ್ಸ್ಗಳನ್ನು ತಗೊಳ್ಳಿ. ಎಲ್ಲರಿಗೂ ಕೂಡ ಪಾಂಪ್ಲೆಟ್ಸ್ಗಳನ್ನು ಕೊಡಿ. ನಿಮ್ಮ ಸುತ್ತಮುತ್ತ ಇರೋರಿಗೂ ಕೊಡಿ. ಯಾರಿಗಾದರೂ ಕಲ್ಯಾಣದಲ್ಲಿ ಅಡ್ಡಿ ಆಗ್ತಾಯಿದ್ರೆ ಅವರಿಗೆ ಸೀತಾರಾಮ ಕಲ್ಯಾಣವನ್ನು ಮಾಡಿಸಿ ಅಂತ ಎಲ್ಲರಿಗೂ ಹೇಳಿ. ಇದಾದ ಮೇಲೆ ವೈಶಾಖ ಮಾಸದಲ್ಲಿ ನರಸಿಂಹ ಕಲ್ಯಾಣ ಮತ್ತು ಶ್ರೀನಿವಾಸ ಕಲ್ಯಾಣವೂ ಆಗುತ್ತೆ. ಆದರೆ ಈ ಮಾಸದಲ್ಲಿ ನರಸಿಂಹದೇವರ ಪ್ರೀತಿಯಾಗಿ ಮತ್ತು ರಾಮದೇವರ ಪ್ರೀತಿಯಾಗಿ ಇಬ್ಬರು ಗರ್ಭಗುಡಿಯಲ್ಲಿರೋದರಿಂದ ಶ್ರೀರಾಮನವಮಿ ದಿನ ನಾವು ಸೀತಾ ಕಲ್ಯಾಣವನ್ನು ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಪುಷ್ಪಯಾಗವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಭಗವದ್ಭಕ್ತರು ಈ ಸೇವಾದಿಗಳನ್ನು ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ. ಕೃಷ್ಣ.
ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತೆಗಳು ಯಾವತ್ತಿಗೂ ಕೂಡ ನರಸಿಂಹದೇವರನ್ನೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಮಮದೇಹಿ ಕರಾವಲಂಬಂ, ನರಸಿಂಹದೇವರ ಸ್ಮರಣೆಯನ್ನು ಯಾರು ಮಾಡಿದರೂ ಕೂಡ ಭಗವಂತ ಅವರಿಗೆ ವರವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಆಚಾರ್ಯರು ಕೂಡ ಕರಾವಲಂಬನ ಅಂದರೆ ಕೈ ಮುಗಿದು ಬೇಡವೇ ನಮಗೆ ಕೊಡು ಅಂತ. ಹಾಗಾಗಿ ಯಾವ ಕೊಡುವ ಕರ್ತೃ ಬೇರೆ ಇರಲಿಕ್ಕೆ ಬಿಡು ಚಿಂತೆ ಏನು ಅಂತ ಹೇಳಿ ದಾಸರಾಯರು ಹೇಳಿದ್ದಾರೆ. ಏನನ್ನು ಕೊಡಬೇಕು ಅದನ್ನು ಭಗವಂತ ಕೊಡ್ತಾನೆ. ಆದರೂ ಕೂಡ ಅದೇ ನಾಣ್ಣುಡಿಯಂತೆ ತಾಯಿಗೆ ಏನೋ ಗೊತ್ತಾಗಬೇಕು ಅಂದರೆ ಮಗು ಅಳಬೇಕು, ಇಲ್ಲ ಅಂದರೆ ತಾಯಿ ಹಾಲು ಕೂಡ ಕೊಡಲ್ಲ ಅಂತ ಒಂದು ನಿಯಮ ಇದೆ. ನಾವು ಕೇಳೋದನ್ನು ಕೇಳಬೇಕು, ಅದನ್ನು ಸರಿಯಾಗಿ ಕೇಳಬೇಕು ಅನ್ನೋ ಮಾರ್ಗವನ್ನಷ್ಟೇ ನಮಗೆ ಹೇಳ್ತಾರೆ. ಹಾಗಾಗಿ ಇಂತಹ ದಾಸಶ್ರೇಷ್ಠಂ ದಯಾನಿಧಿ ಅನೇಕ ದಾಸರುಗಳು ಹಾಗೂ ಪಂಡಿತರುಗಳು ಹಾಗೂ ಆಚಾರ್ಯರುಗಳು ಹೇಳಿರ್ತಕ್ಕಂಥ ವಾಕ್ಯಗಳ ಪ್ರಕಾರವಾಗಿ ಯಾರಿಗೆ ಉದ್ಯೋಗದ ಸಮಸ್ಯೆ ಇರುತ್ತೋ ಅವರಿಗೆ ಬುಧಾದಿತ್ಯರ ದೋಷ ಇರುತ್ತೆ ಅನ್ನೋ ವಿಷಯವನ್ನು ಹೇಳ್ತಾರೆ. ಬುಧಗ್ರಹ ಅಂದರೆ ಇದು ಪರಮ ಪವಿತ್ರವಾಗಿರತಕ್ಕಂಥ ಒಂದು ಗ್ರಹ. ಎಲ್ಲ ಗ್ರಹಗಳು ಪವಿತ್ರವೇ. ಹಾಗಾಗಿ ಬುಧಗ್ರಹ ಅತ್ಯಂತ ಪವಿತ್ರವಾಗಿರತಕ್ಕಂಥ ಹಾಗೂ ಈಶಾನ್ಯದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗ್ರಹ. ಇದಕ್ಕೆ ಹಸಿರು ಬಟ್ಟೆಯನ್ನು, ಹಸಿರು ಕಾಳು, ತುಳಸಿ, ಹಸಿರು ಪದಾರ್ಥ, ಮರುಗ, ದವನ, ಗರಿಕೆ ಇಂಥವನ್ನು ಅರ್ಪಣೆಯನ್ನು ಮಾಡಿ ಅದರಿಂದ ಹೋಮವನ್ನು ಮಾಡಿ ಒಂದು ವಿಶೇಷವಾದ ಸಾಧ್ಯವನ್ನು ಮಾಡಿಕೊಳ್ಳಬೇಕು ಅಂತ. ಅದೇ ರೀತಿಯಾಗಿ ಸೂರ್ಯ ಆರೋಗ್ಯಾದ ಭಾಸ್ಕರಾದಿಚ್ಛೇತ್ ಅಂದರೆ ನಮಗೆ ಆರೋಗ್ಯವನ್ನು ಕೊಡಬೇಕಾದರೆ ಸೂರ್ಯ ಇರಬೇಕು. ಹಾಗಾಗಿ ಆರೋಗ್ಯ ಅಂದರೆ ಮಾನಸಿಕ ಸ್ಥೈರ್ಯ, ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಎಲ್ಲದಕ್ಕೂ ಕೂಡ ಸೂರ್ಯನೇ ಕಾರಣ. ಅಂಥ ಸೂರ್ಯಾಂತರ್ಯಾಮಿ ಲಕ್ಷ್ಮೀನಾರಾಯಣ ಅನುಗ್ರಹವನ್ನು ಮಾಡಬೇಕು. ಸೂರ್ಯನ ದೇವತೆ ಮತ್ತು ಅಧಿದೇವತೆ ಅಗ್ನಿ ಮತ್ತು ರುದ್ರರಿದ್ದಾರೆ. ಹಾಗಾಗಿ ಅವರಿಗೆ ಸೂರ್ಯನನ್ನು ಮೊದಲೇ ತಾಪ, ಅದರ ಮೇಲೆ ಅಗ್ನಿ, ಅದಕ್ಕೂ ಇನ್ನು ತಾಪ. ಇವರಿಬ್ಬರನ್ನು ಮನಸ್ಸಿನಲ್ಲಿ ಶಮನ ಮಾಡ್ತಕ್ಕಂತಹ ಈಶ್ವರ ರುದ್ರದೇವರು ಅವರು ಕೂಡ ಅತ್ಯಂತ ವಿಶೇಷವಾದ ಕ್ರಿಯೆ ಕರ್ಮಗಳನ್ನು ನಮ್ಮಿಂದ ಮಾಡಿಸ್ತಾರೆ. ಹಾಗಾಗಿ ಅಂಥ ಬುಧಾದಿತ್ಯರು ನಮಗೆ ಅನುಗ್ರಹ ಮಾಡಿದರೆ ಉದ್ಯೋಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಆ ಉದ್ಯೋಗಾರ್ಥಿಗಳಿಗಾಗಿ ಉದ್ಯೋಗದ ಸಂಬಂಧಪಟ್ಟ ರೀತಿಯಲ್ಲಿ ಉದ್ಯೋಗದಿಂದ ನಿರಂತರವಾಗಿ ಅನುಕೂಲ ಆಗಬೇಕಾಗಿರ್ತಕ್ಕಂತಹ ವಿಷಯಗಳಿಗೋಸ್ಕರವಾಗಿ ಎಲ್ಲ ಉದ್ಯೋಗಾರ್ಥಿಗಳು ಅಂದರೆ ಕೆಲವರು ಓದಿರ್ತಾರೆ, ಅದಕ್ಕೆ ತಕ್ಕಂತಹ ಉದ್ಯೋಗ ಸಿಗಲ್ಲ. ಕೆಲವರು ಉದ್ಯೋಗ ಮಾಡ್ತಿರ್ತಾರೆ, ಅದರಲ್ಲಿ ಬಡ್ತಿ ಸಿಗಲ್ಲ, ಅಂದರೆ ಅಲ್ಲಿಂದ ಪ್ರಮೋಷನ್ ಆಗಲಿ ಇವು ಸಿಗಲ್ಲ. ಇನ್ನು ಪ್ರಮೋಷನ್ ಸಿಕ್ಕಾಗ ಬೇರೆಯವರಿಂದ ಅವರು ತೊಂದರೆಗಳನ್ನು ಅನುಭವಿಸ್ತಾರೆ. ಇಂತಹ ಎಲ್ಲ ಸಮಸ್ಯೆಗಳಿಗೆ 1-2 ಅಂತ ಏನಲ್ಲ, ಇಂತಹ ಅನೇಕ ಸಮಸ್ಯೆಗಳೇ ಉದ್ಯೋಗದ ಸಮಸ್ಯೆ ಬೇಕಾದಷ್ಟಿದೆ. ಆಮೇಲೆ ಇವರಿಗೆ ಎಲ್ಲ ಕೆಲಸವನ್ನು ಇವರೇ ಮಾಡ್ತಿರ್ತಾರೆ ಅಥವಾ ಬೇರೆಯವ್ರದನ್ನು ಇವರು ಅನುಕೂಲವನ್ನಾಗಿ ಪಡೀತಾರೆ. ಇವರು ಬಹಳ ಕೆಲಸಪಟ್ಟು ಬೇರೆಯವರ ಮುಂದೆ ಹೋಗುವ ರೀತಿಯಲ್ಲಿ ಬರುತ್ತೆ. ಇದೆಲ್ಲ ತಡೆ ಮಾಡಲಿಕ್ಕೆ ಬುಧಾದಿತ್ಯರು ಶ್ರೇಷ್ಠವಾಗಿರ್ತಕ್ಕಂಥವರು. ಅಂತಹ ಬುಧಾದಿತ್ಯರ ಒಂದು ಯಾಗವನ್ನು ಅಂದರೆ ಶಾಂತಿ ಕ್ರಿಯೆಗಳನ್ನು, ಕರ್ಮಗಳನ್ನು, ಹೋಮಗಳನ್ನು ಇಲ್ಲಿ ಆಚರಣೆ ಮಾಡ್ತಾ ಇರ್ತೀವಿ. ಇದು ಕೇವಲ ಉದ್ಯೋಗಕ್ಕೋಸ್ಕರವಾಗಿ ಮಾಡ್ತಾ ಇರ್ತೀವಿ. ಅದರಲ್ಲಿ ಮಂತ್ರಗಳು ಕೂಡ ಬರುತ್ತೆ. ಉದ್ಯೋಗ ಒಂದೇ ಅಲ್ಲ, ಉದ್ಯೋಗದ ಜೊತೆಗೆ ವ್ಯಾಪಾರ ಮತ್ತು ವ್ಯವಹಾರ ಇದು ಇದ್ದೇ ಇರ್ತವೆ. ಉದ್ಯೋಗ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥ ಪರ್ಯಾಯ ಶಬ್ದಗಳೇ ಆಗಿವೆ. ಹಾಗಾಗಿ ಆ ಉದ್ಯೋಗದ ಸ್ಥಳದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ, ವ್ಯವಹಾರದ ಸ್ಥಳದಲ್ಲಿ ಇವೆಲ್ಲವೂ ಕೂಡ ಮತ್ತೆ ಧನಧಾನ್ಯಾದಿಗಳ ಅಭಿವೃದ್ಧಿ ಆಗಬೇಕು. ಈಗ ನೋಡಿ, ಅನೇಕ ಜನ ಕೆಲಸ ಮಾಡಿ ಸಂಬಳ ತಗೊಂಡು ಮತ್ತೆ ಅವರನ್ನು ಕೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅನ್ನೋದನ್ನು ಹೇಳ್ತಾರೆ. ಇದು ಯಾಕಾಗುತ್ತೆ ಅಂದರೆ
ಇದು ಮತ್ತೆ ತಿರ್ಗಾ ಬುಧನಿಂದ ಆಗ್ತಕ್ಕಂಥ ತೊಂದರೆ. ಹಾಗಾಗಿ ಅಂತಹ ಬುಧಾದಿತ್ಯರು ಅನುಗ್ರಹವನ್ನು ಮಾಡಿದರೆ ಸರಿಯಾದ ಕೆಲಸವೂ ಸಿಗುತ್ತೆ, ಅದರಿಂದ ಬರ್ತಕ್ಕಂತಹ ಸಂಬಳವೂ ಸರಿಯಾಗಿರುತ್ತೆ. ಬಂದ ಸಂಬಳದಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿ, ನಾವು ಹೇಳೋದು ಅಷ್ಟೇ, ಬಂದ ಸಂಬಳದಲ್ಲಿ ಸ್ವಲ್ಪವಾದರೂ ಕೂಡ ಧರ್ಮ ಕಾರ್ಯಗಳನ್ನು ಮಾಡಿ. ಈಗಿನ ಅನೇಕ ಜನರು ಅನೇಕ ಧರ್ಮ ಕಾರ್ಯಗಳ ಒಂದು ವಿರುದ್ಧವಾಗಿರೋದರಿಂದ ಅದು ಒಂದು ರೀತಿ ಪ್ರಪಂಚಿಕವಾಗಿ ಅನಾನುಕೂಲ ಅನ್ನೋದೇ ಹೇಳ್ಬೋದು. ಹಾಗಾಗಿ ಬಂದಂತಹ ದ್ರವ್ಯದಿಂದ ನಿಮಗೇನಾಗುತ್ತೋ ಆ ಸೇವೆಗಳನ್ನು ಭಗವಂತನ ಇಚ್ಛೆಗೋಸ್ಕರವಾಗಿ ಮಾಡಿ. ದೇವಸ್ಥಾನಗಳಿದೆ, ತೀರ್ಥಕ್ಷೇತ್ರಗಳಿದೆ, ಆಶ್ರಮಗಳಿದೆ, ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ನಿಮಗೇನು ಸಾಧ್ಯ ಆಗುತ್ತೋ ಸ್ವಲ್ಪ ಕಿಂಚಿತ್ತಾದರೂ ಅದರಲ್ಲಿ ಮಾಡಿದರೆ ಯಾವುದಾದ್ರೂ ರೂಪದಲ್ಲಿ ಅದು ಕಾಪಾಡುತ್ತೆ. ಇದೆಲ್ಲ ಮಾಡದೇ ಇದ್ದಾಗಲೂ ಕೂಡ ಈ ಬುಧಾದಿತ್ಯರು ನಮಗೆ ದೋಷವನ್ನು ಕೊಡ್ತಾರೆ ಅನ್ನೋದಿದೆ. ಯಾಕೆಂದರೆ ಬುಧನಿಗೆ ಸೂರ್ಯನಿಗೆ ಕಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಸೂರ್ಯಾಂತರ್ಯಾಮಿ ಲಕ್ಷ್ಮೀನಾರಾಯಣ, ಬುಧನ ಒಳಗೂ ಕೂಡ ಲಕ್ಷ್ಮೀನಾರಾಯಣನೇ ಇರುವುದರಿಂದ ಇವರೆಲ್ಲರೂ ಕೂಡ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕಂತಹ 5ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೆ ಇದೇ ಉದ್ಯೋಗಾರ್ಥಿಗಳಿಗಾಗಿ ಶಾಂತಿಯನ್ನು ಮಾಡ್ತಾ ಇದ್ದೀವಿ. ತಮ್ಮ ಹೆಸರನ್ನು ಮೊದಲೇ ನೋಂದಾಯಿಸಿಕೊಂಡು ಎಲ್ಲರೂ ಕೂಡ ಅದನ್ನು ಬರೆಸ್ಕೊಳ್ಳಿ. ಅದರ ಜೊತೆಗೆ ಅವತ್ತಿನ ದಿವಸ ಸ್ವಾತಿ ನಕ್ಷತ್ರ ಇದೆ. ನರಸಿಂಹದೇವರ ಅವತಾರ ಮಾಡಿರ್ತಕ್ಕಂಥ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತ ಇದೆ. ಅನೇಕ ಕಡೆಗಳಲ್ಲಿ ಪುಬ್ಬಾ ನಕ್ಷತ್ರಕ್ಕೆ ರಥೋತ್ಸವ ಆಗುತ್ತೆ. ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಸಾಕಷ್ಟು ಕಡೆ ಪುಬ್ಬಾ ನಕ್ಷತ್ರಕ್ಕೆ ರಥೋತ್ಸವವನ್ನು ಮಾಡ್ತಾರೆ. ಆದರೂ ಕೂಡ ನರಸಿಂಹದೇವರು ಅವತಾರ ಮಾಡಿರ್ತಕ್ಕಂಥ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತ ಇರುವುದರಿಂದ ಆ ಸ್ವಾತಿ ನಕ್ಷತ್ರ ದಿವಸ 108 ಲೀಟರ್ನ ಕ್ಷೀರಾಭಿಷೇಕ ಇಲ್ಲಿ ಅಶ್ವತ್ಥ ಕುಬೇರ ನರಸಿಂಹದೇವರಿಗೆ ನಡೆಯುತ್ತೆ. ಅದು ಅಂದೇ ಇದೆ. ಅದರ ಜೊತೆಗೆ ನಮಗೆ ಸಕಲ ವಿಘ್ನ ಪರಿಹಾರಕವಾಗಿರ್ತಕ್ಕಂತಹ ಗಣಪತಿಯ ಪೂಜೆ, ಸಂಕಷ್ಟ ಚತುರ್ಥಿಯ ಪೂಜೆಯು ಕೂಡ ಅಂದೇ ಇದೆ. ಹಾಗಾಗಿ ಈ 3 ಕಾರ್ಯಕ್ರಮಗಳು ಅವತ್ತೇ ದೇವಸ್ಥಾನದಲ್ಲಿ ನಡೆಯುತ್ತೆ. ಎಲ್ಲ ಭಗವದ್ಭಕ್ತರು ಇಂತಹ ವಿಶೇಷ ಸಂದರ್ಭಕ್ಕೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ತಾವು ಕೂಡ ಉದ್ಯೋಗದಿಂದ ಪಡ್ತಕ್ಕಂಥ ಅನೇಕ ತೊಂದರೆಗಳಿಂದ ಮುಕ್ತರಾಗಿ ನರಸಿಂಹದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಯಥಾಶಕ್ತಿ ತನು ಮನ ಧನ ಧಾನ್ಯ ಸಹಾಯಗಳಿಂದ ಎಲ್ಲವನ್ನು ಕೂಡ ದೇವಸ್ಥಾನದಲ್ಲಿ ಅನೇಕ ವಿಷಯಗಳು ನಡೀತಾ ಇದೆ, ಅನೇಕ ಸೇವೆಗಳು ನಡೀತಾ ಇದೆ. ಅನೇಕ ಜನರು ವಿಜೃಂಭಣೆಯಿಂದ ಬಂದು ತಮ್ಮ ಕಾರ್ಯಗಳನ್ನು ಯಶಸ್ವಿಗೊಳಿಸಿಕೊಂಡು ಹೋಗ್ತಾ ಇದ್ದಾರೆ. ಅದರ ಪರವಾಗಿ ನರಸಿಂಹದೇವರೇ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ನಾವೇ ಕೆಲಸ ಕೊಡಿಸೇ ಬಿಡ್ತೀವಿ ನಾಳೆ ಬೆಳಗ್ಗೆ ಅಂತ ಖಂಡಿತ ತಿಳ್ಕೊಳ್ಬೇಡಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಅದು ಭಗವಂತ ನಮ್ಮ ಮೂಲಕವಾಗಿ ನಿಮಗೊಂದು ಸಂಕಲ್ಪ ನೆರವೇರಿಸಲಿ ಅನ್ನೋದು ನಮ್ಮ ಆಶಯ. ಹಾಗಾಗಿ ಈಗಾಗಲೇ ನಾವು ಸರಸ್ವತಿ ಯಾಗ, ಋಣಮೋಚನ ಯಾಗ ಮತ್ತು ಧನ್ವಂತರಿ ಯಾಗ, ಮೊನ್ನೆ ಸರಸ್ವತಿ ಯಾಗಾದಿಗಳು ಇವೆಲ್ಲವೂ ಕೂಡ ನಿರಂತರವಾಗಿ ನಡೆಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಉದ್ಯೋಗದ ಸಮಸ್ಯೆ ಹೆಚ್ಚಾಗಿರುವುದರಿಂದ ಇದನ್ನು ಕೂಡ ಈಗ ನಾವು ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ಕೂಡ ನೀವು ಯಾವುದೇ ಒಬ್ಬ ಯಾರಿಗೆ ಉದ್ಯೋಗಾರ್ಥಿಗಳಿದ್ದೀರೋ ಅವರೆಲ್ಲ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನಿಮ್ಮ ಅನುಕೂಲವನ್ನು ಭಗವಂತನಿಂದ ಪಡೆದುಕೊಳ್ಳಿ ಅಂತ ಹೇಳಿ ನಾವು ಈ ಮೂಲಕವಾಗಿ ಇದನ್ನು ಕೇಳ್ತಾ ಇದ್ದೀವಿ. ಶ್ರೀ ಕೃಷ್ಣಾರ್ಪಣಮಸ್ತು.